ಮುಂದೋದೆ. ಇನ್ನೊಂದು ಒಕ್ಕೂಟ ಆಯ್ತು. ಇವತ್ತು ಯಾರಾದರೂ ನಿರ್ಮಾಪಕರು ನೆಮ್ಮದಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಕೆಲವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಒಕ್ಕೂಟ ಅಂದರೆ ಈಗ ಬಂದವರಿಗೆ ಇನ್ನೊಂದು ಒಕ್ಕೂಟದ ಏನು ಏನೇನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವತ್ತು ನೆಮ್ಮದಿಯಾಗಿ ಮಾಡ್ತಾರೆ, ಅದು ರಾಜೇಶ್ವರಂ ಅವರೇ. ಅದು 100% ಹೇಳ್ತೀವಿ. ಇವತ್ತು ನೆಮ್ಮದಿಯಾಗಿ ಆವಾಗೆಲ್ಲ ಹೆಂಗಿತ್ತಂದ್ರೆ 5 ಜನ ಪ್ರೊಡಕ್ಷನ್ 5 ಜನ ಶೂಟಿಂಗ್ಲಿ 5 ಜನ ಇದ್ರೆ, ಈಗ ನೀವು ಇಷ್ಟು ಜನ ಒಂದು 5 ಜನ ಇದಿರಲ್ಲ, 5 ಜನ ಕೆಲಸ ಮಾಡ್ಬೇಕಂತ ಹೇಳಿದ್ರು ಅವಾಗ 10-15 ಜನ ವರ್ಕರ್ಸ್ ಇರಲೇಬೇಕು. ಒಂದು 5 ಜನಕ್ಕೆ ಎಷ್ಟು ಜನ, ಒಬ್ಬ ಇದ್ರೆ ಊಟ ಬಳಸಕ್ಕೆ ಸಾಕು. ಆಗ 5 ಜನ ತಗೊಳ್ಬೇಕಿತ್ತು ರೂಲ್ಸ್. ಅಂದ್ರೆ ಅವ್ರಿಗೆ ಕೆಲಸ ಅದೊಂದು ಅವ್ರ ತಪ್ಪಲ್ಲ, ಆ ಕಾರ್ಮಿಕರಿಗೆ ಕೆಲಸ ಕೊಡೋದಕ್ಕೋಸ್ಕರ ಅವ್ರು ಆ ಥರ ರೂಲ್ಸ್ ಮಾಡಿದ್ರು. ನಾನು ಬಂದ್ರ ಮೇಲೆ ಎಲ್ಲ ಒಬ್ಬ ಇದ್ರೆ ಸಾಕು, ಒಬ್ಬ ಪ್ರೊಡಕ್ಷನ್ ಒಬ್ಬ ಇದ್ರೆ ಸಾಕು. ಅಥವಾ ನಿಮ್ಮಲ್ಲಿ ಗಾಡಿ ಇದ್ರೆ ನೀವೇ ಓಡಿಸ್ಬೋದು, ಅಂದ್ರೆ ನಿಮ್ಮ ಮನೆಯವರು ಯಾರು ಓಡಿಸ್ಬೋದು, ಆರ್ಟಿಸ್ಟ್ ಕರ್ಕೊಂಬರ್ಬೋದು. ಮೊದಲು ಅದೆಲ್ಲ ಇರಲಿಲ್ಲ, ಅಲ್ಲಿಂದನೇ ತಗೊಳ್ಬೇಕಂತ ಇತ್ತು. ಈಗ ಫ್ರೀಡಮ್, ದುಡ್ಡಿದ್ದು ಟ್ಯಾಲೆಂಟ್ ಇದ್ದವನು ಒಂದು ಚಿಕ್ಕ ದುಡ್ಡಿದ್ರೆ ಒಂದು ಸಿನಿಮಾ ಮಾಡ್ಬೋದು. ಒಂದು ಮಟ್ಟಕತೆ ನಮ್ಮ ಒಕ್ಕೂಟದಿಂದ ಆಗಿದೆ. ಅವಾಗ ಅವರೇ ನನಗೆ ಈಗ ಕಣ್ಮುಂದೆ ಇದೆ, ಅವರವರೇ ರಾಜ್ ಬಿ ಶೆಟ್ಟಿ ಆಗಲಿ ಅಥವಾ ಸುಹಾನು ಅವರೆಲ್ಲ ಅವರವರೇ ಕೆಲಸ ಮಾಡ್ತಾಯಿದ್ರು, ಅವರೇ ಪ್ರೊಡಕ್ಷನ್ ಕೆಲಸ ಮಾಡ್ತಾಯಿದ್ರು. ಅದು ಕ್ಲ್ಯಾಪಿಗೆ ಹೋಗಿದೆ. ನಾನು ಮತ್ತೆ ವಿಜಯ್ ಕುಮಾರ್ ಕೊಡಲಿ ನಾನೇ ಕ್ಲ್ಯಾಪ್ ಮಾಡಿದ್ದು. ಆ ಟೈಮಲ್ಲಿ ಅಲ್ಲಿ ಪ್ರೊಡ್ಯೂಸರ್ ಆದವರೆಲ್ಲ ಪ್ರೊಡ್ಯೂಸರ್ಲ್ಲ ಪ್ಲೇಟೆಲ್ಲ ತೊಳಿತಾಯಿದ್ರು, ಲೈಟ್ನೆಲ್ಲ ಇದು ಸೆಟಪ್. ಈಗ ಆವಾಗ ಕಿನೋ ಥರ ಮಾಡಿದರು, ಅದೆಲ್ಲ ಅವರೇ ಮಾಡ್ತಾಯಿದ್ರು. ಆ ಥರ ಆಗಿ ಸಿನಿಮಾ ಅಂದರೆ ಸ್ವಾತಂತ್ರ್ಯ ಸಿಕ್ಕಿದ್ದ ದಿನ ಅದು ಆ ಥರ.